MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸೌಜನ್ಯ ಪ್ರಕರಣಕ್ಕೆ SIT ಎಂಟ್ರಿ ಆಗಲೇ ಇಲ್ಲ. TV9ಗೆ SIT ಮೂಲಗಳಿಂದ ಸ್ಫೋಟಕ ಮಾಹಿತಿಯನ್ನು ನೀಡಲಾಗಿದೆ. ಸೌಜನ್ಯ ಪ್ರಕರಣದ ವಿಚಾರವಾಗಿ SIT ಎಂಟ್ರಿ ಆಗಲಿಲ್ಲ. ಉದಯ್ ಕುಮಾರ್ ಜೈನ್ ವಿಚಾರಣೆಯನ್ನು ನಡೆಸಿದಂತ SIT ಸೌಜನ್ಯ ಹತ್ಯೆ ಸಂಬಂಧ SIT ವಿಚಾರಣೆಯನ್ನು ನಡೆಸಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಚಿನ್ನಯ್ಯ ನೀಡಿದಂತಹ ಮಾಹಿತಿಯಂತೆ ಉದಯ್ನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಉದಯ್ ಜೈನ್ ಹೇಳಿದಂತಹ ಹೆಸರು ಚಿನ್ನಯ್ಯ, ಅಂದ್ರೆ ಚಿನ್ನಯ್ಯ ಉದಯ್ ಜೈನ್ ಹೆಸರನ್ನ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದ. ಹಾಗಾಗಿ ಉದಯ್ ಜೈನ್ ಸೇರಿದಂತೆ ಹಲವರ ಹೆಸರನ್ನ ಉಲ್ಲೇಖ ಮಾಡಿದ. ಇದೇ ವಿಚಾರವಾಗಿ ಉದಯ್ ಜೈನನ್ನ SIT ನೋಟಿಸ್ ಅನ್ನ ಕೊಟ್ಟು ಆತನನ್ನ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಮೃತದೇಹಗಳನ್ನ ಹೂತು ಹಾಕಲು ಸೂಚನೆ ನೀಡುವುದು, ಹಾಗೆ ಕೊಲೆಯಾದ ಮಹಿಳೆಯರ ಬಗ್ಗೆ ಇವರಿಗೆ ಮಾಹಿತಿ ಇದೆ ಅಂತ ಚಿನ್ನಯ್ಯ ಹೇಳಿದ್ದ. ಇನ್ನು ಕೋರ್ಟ್ನಲ್ಲಿ ಹೇಳಿಕೆ ವೇಳೆ ಉದಯ್ ಜೈನ್ ಹೆಸರನ್ನ ಬಾಯ್ಬಿಟ್ಟಿದ್ದ ಚಿನ್ನಯ್ಯ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ SIT ಸ್ಪಷ್ಟತೆಯನ್ನ ಪಡಿಸಿದೆ. ಇನ್ನು SIT ವಿಚಾರಣೆ ವೇಳೆ ಉದಯ್ ಜೈನ್ ಹೇಳಿದ್ದಾದ್ರೂ ಏನು ಹಾಗಾದ್ರೆ? ನಾನೊಬ್ಬ ಸ್ಥಳೀಯ, ಸಾವಿನ ವಿಚಾರ ನಮಗೂ ಗೊತ್ತಾಗಿತ್ತು. ಆತ್ಮಹತ್ಯೆ ಅಸಹಜವಾಗಿ ನೀರಿನಲ್ಲಿ ಮುಳುಗಿಸತ್ತವರು, ಇನ್ನು ಅಪರಿಚಿತ ಶವಗಳ ಬಗ್ಗೆ ನಮ್ಮ ಕಿವಿಗೂ ಕೂಡ ಈ ವಿಚಾರಗಳು ಬೀಳ್ತಾ ಇತ್ತು. ನಾವು ಅನೇಕ ಬಾರಿ ಘಟನಾ ಸ್ಥಳಕ್ಕೆ ಹೋಗಿದ್ದೇವೆ, ಅದನ್ನ ನೋಡಿದ್ದೇವೆ. ಸ್ಥಳೀಯರು ಅಂತ ಪೊಲೀಸರು ಪಂಚರನ್ನಾಗಿ ಬಳಸಿದ್ದಾರೆ, ಅಂದ್ರೆ ಪಂಚನಾಮೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಕೂಡ ಸಹಿ ಹಾಕಿದ್ದೇವೆ ಅಂತ ಹೇಳಿದ್ದಾನೆ. ಆ ಸಮಯದಲ್ಲಿ ಈ ಚಿನ್ನಯ್ಯನನ್ನ ಸಹ ನಾವು ನೋಡಿದ್ದೇವೆ. ಇನ್ನು ಕೊಲೆ ಹಾಗೂ ಮೃತದೇಹ ಹೂತ ಕೇಸ್ಗೂ ನಮಗೂ ಯಾವುದೇ ರೀತಿ ಸಂಬಂಧವಿಲ್ಲ ಅಂತ ಉದಯ್ ಜೈನ್ ಹೇಳಿದ್ದಾನೆ. ಮತ್ತೆ ವಿಚಾರಣೆಗೆ ಏನಾದ್ರೂ ಕರೆದ್ರೆ ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ SIT ಅಂತ ಮಾಹಿತಿನ ಹೊರಹಾಕಿದ್ದಾರೆ. ಉದಯ್ ಜೈನ್ ಹೆಸರನ್ನ SIT ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಆ ಹೆಸರನ್ನ ಹೇಳಿದ, ಜೊತೆಗೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಆತ ಹೇಳಿದ. ಹಾಗಾಗಿ ಯಾರೆಲ್ಲ ಹೆಸರುಗಳನ್ನ ಬಾಯ್ಬಿಟ್ಟಿದ್ದಾನೋ ಅವರನ್ನೆಲ್ಲನೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಒಳಪಡಿಸ್ತಾ ಇದೆ SIT. ಅಂದ್ರೆ ಸೌಜನ್ಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆತನ ಮೂರನೇ ಆರೋಪಿ ಕೂಡ ಆಗಿದ್ದ ಆಟೋ ಡ್ರೈವರ್ ಆತ ಉದಯ್ ಜೈನ್. ಆದರೆ ಆ ಕೇಸ್ನಲ್ಲಿ ಆತನನ್ನ ವಿಚಾರಣೆಗೆ ಒಳಪಡಿಸ್ತಾ ಇಲ್ಲ, ಬದಲಾಗಿ ಚಿನ್ನಯ್ಯ ಈತನ ಹೆಸರನ್ನ ಹತ್ಯೆಗೆ ಸಂಬಂಧಪಟ್ಟಂತೆ ಮುಂಡ ಸಿಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಬಿಟ್ಟಿದ್ದಾನೋ ಆ ವಿಚಾರದ ಬೆನ್ನಲ್ಲೇ ಆತನನ್ನ ವಿಚಾರಣೆಗೆ ಒಳಪಡಿಸುತ್ತೇವೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಉದಯ್ ಜೈನನ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಿಲ್ಲ, ಬದಲಾಗಿ ಚಿನ್ನಯ್ಯ ಈತನ ಹೆಸರನ್ನ ಬಾಯಿ ಬಿಟ್ಟಿರೋದ್ರಿಂದಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದ್ರ ಬಗ್ಗೆ SIT ಮಾಹಿತಿನ ಕೊಟ್ಟಿದೆ. ಸದ್ಯಕ್ಕೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ? ಚಿನ್ನಯ್ಯ ಯಾವ ವಿಚಾರವನ್ನ ಇಟ್ಕೊಂಡು ಉದಯ್ ಜೈನ್ ಹೆಸರನ್ನ ಬಾಯಿ ಬಿಟ್ಟಿದ? ಶಕುಂತಲಾ, ಏನಂತ ಅಂದ್ರೆ ಚಿನ್ನಯ್ಯ ಮೊದಲನೇದಾಗಿ ಈ ಒಂದು ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ ಯಾವ ರೀತಿ ಅಂತ ಅಂದ್ರೆ ಬೆಳ್ತಂಗಡಿ ಕೋರ್ಟ್ ನಲ್ಲಿ ಹೋಗಿ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಯನ್ನ ಕೊಡ್ತಾನೆ. ಆ ಹೇಳಿಕೆಯನ್ನ ಕೊಟ್ಟಂತ ಆಧಾರದ ಮೇಲೆ ಕೇಸ್ ಒಂದು FIR ಒಂದು ರಿಜಿಸ್ಟರ್ ಆಗುತ್ತೆ. ಆ FIR ನಲ್ಲಿ ರಿಜಿಸ್ಟರ್ ಆಗುವಂತ ಸಂದರ್ಭದಲ್ಲಿ ಮತ್ತು ಚಿನ್ನಯ್ಯ ಕೋರ್ಟ್ ನಲ್ಲಿ ನೀಡಿದಂತ ಹೇಳಿಕೆಯಲ್ಲಿ ಎರಡು ಕಡೆ ಹೇಳಿಕೆಯಲ್ಲಿ ಉದಯ್ ಜೈನ್ ಸೇರಿದಂತೆ ಇನ್ನೂ ಕೆಲವು ವ್ಯಕ್ತಿಗಳನ್ನ ಅಂದ್ರೆ ಅಲ್ಲಿ ಇರುವಂತ ಲಾಡ್ಜ್ಗಳಲ್ಲಿ ಕೆಲಸ ಮಾಡೋ ಅಂತವ್ರನ್ನ ಮತ್ತೆ ಆಟೋ ರಿಕ್ಷಾ ಓಡಿಸುವಂತವ್ರನ್ನ ಸೇರ್ಕೊಂಡು ಸಾಕಷ್ಟು ಜನರ ಹೆಸರನ್ನ ಆ ಒಂದು ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖವನ್ನ ಮಾಡ್ಕೊಂಡಿರ್ತಾನೆ. ಅದಾದ ನಂತರದಲ್ಲಿ ಅಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಸುಳ್ಳು, ಮತ್ತೆ ಭೂಮಿಯನ್ನ ಉತ್ಖನನ ಮಾಡಿ ಏನು ಅಸ್ಥಿಪಂಜರಗಳನ್ನ ಹುಡುಕುವ ಪ್ರಕ್ರಿಯೆ ಮಾಡ್ತಿದ್ದೆ ಎಲ್ಲದೂ ಕೂಡ ಒಂದು ಷಡ್ಯಂತರ ಅನ್ನೋದು ತನಿಖೆ ವೇಳೆ ಗೊತ್ತಾಗಿತ್ತು. ಆದ್ರೂ ಸಹಿತ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತ ಸಂದರ್ಭದಲ್ಲಿ ಇವನು ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಅದೆಲ್ಲದನ್ನು ರೂಲ್ಡ್ ಔಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಅಂದ್ರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಅದರದ್ದು ಸತ್ಯಾಸತ್ಯತೆ ಏನು, ಆ ವ್ಯಕ್ತಿಗಳು ಯಾರು, ಅವ್ರ ನಿಜವಾಗ್ಲೂ ಎಕ್ಸಿಸ್ಟೆನ್ಸ್ ಇದ್ರೆ ಅವರ ಪಾತ್ರಗಳೇನು, ಇದೆಲ್ಲದನ್ನು SIT ಅಧಿಕಾರಿಗಳು ತನಿಖೆ ಮಾಡ್ಕೊಂತ ಹೋಗ್ತಿದ್ದಾರೆ. ಅದರ ಒಂದು ಭಾಗವಾಗಿ ಉದಯ್ ಜೈನ್ ಅವರಿಗೆ ಒಂದು ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗ್ಬೇಕಂತ ಹೇಳಿದ್ರು. ವಿಚಾರಣೆಗೆ ಹಾಜರಾಗಿದ್ದ ನಂತರದಲ್ಲಿ ವಿಚಾರಣೆಯನ್ನ ಮಾಡಿದ್ರು. ನಿಮ್ಗೆ ಈ ಆರೋಪಗಳೆಲ್ಲವೂ ಗೊತ್ತಾ, ಈ ವಿಷಯಗಳೆಲ್ಲವೂ ಗೊತ್ತಾ ಅಂತ ಹೇಳಿ ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಉದಯ್ ಜೈನ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಂದ್ರೆ, ನಾವು ಸ್ಥಳೀಯರು, ಇಲ್ಲೇ ವಾಸ ಮಾಡುವಂತವ್ರು, ಇಲ್ಲೇ ಹುಟ್ಟಿ ಬೆಳೆದಂತವ್ರು, ನಮ್ಗೆ ಇಲ್ಲಿ ಸಾವುಗಳು ಆದಂತ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ನಮ್ಗೆ ವಿಷಯಗಳು ಬರ್ತಿತ್ತು, ಗೊತ್ತಾಗ್ತಿತ್ತು. ಪೊಲೀಸರು ಹೇಳ್ತಿದ್ರು, ಸ್ಥಳೀಯರು ಹೇಳ್ತಿದ್ರು. ವಿಚಾರಗಳು ಗೊತ್ತಾದಂತ ಸಂದರ್ಭದಲ್ಲಿ ನದಿ ಹತ್ರ ಮುಳುಗಿರುವಂತ ದೇಹಗಳನ್ನ ನೋಡಿದ್ದೀವಿ, ಮತ್ತೆ ಲಾಡ್ಜ್ನಲ್ಲಿ ನೇಣ ಕಂಡಿರೋ ಅಂತವ್ರನ್ನ ಕೆಲವು ಬಾರಿ ಹೋಗಿ ನೋಡಿದ್ದೀವಿ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಪೊಲೀಸರು ಸ್ಥಳೀಯರನ್ನೇ
ಅನ್ನಾಗಿ ಬಳಸ್ಕೊಂತಾರೆ. ಅಂದ್ರೆ ಯಾವುದೇ ಒಂದು ಪ್ರತಿರೋಧ ಆಚರಣೆ ನಡೆಸುವಾಗ ಅಲ್ಲೊಂದಷ್ಟನ್ನ ಪಂಚರ ಸಮಕ್ಷಮದಲ್ಲಿ ಮಾಡ್ಕೊಂತಾರೆ. ಒಂದು ಪಂಚರ ಸಮಕ್ಷಮದಲ್ಲಿ ಸೇರಿಸ್ಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮನ್ನು ಪಂಚರ್ ಆಗಿ ಪೊಲೀಸರು ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಪಂಚರ್ ಆಗಿ ಸಹಿಯನ್ನು ಹಾಕಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಬೇಕಾದ್ರೆ ನೀವು ಹಿಂದಿನ ರೆಕಾರ್ಡ್ಸ್ ಗಳನ್ನ ತೆಗೆದು ನೋಡಿ, ನಾವು ಸಾಕಷ್ಟು ಕೇಸ್ಗಳಲ್ಲಿ ಪಂಚರ್ ಆಗಿ ನಾವು ಸಹಿಯನ್ನು ಹಾಕಿದ್ದೀವಿ ಅನ್ನೋ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಸ್ಟೇಟ್ಮೆಂಟ್ ಗಳನ್ನ ಮಾಡಿಕೊಂಡು ವಿಚಾರಣೆ ನಡೆಸಿದ್ರೆ. ಮತ್ತೆ ಇನ್ನೊಂದು ವಿಚಾರವನ್ನ SIT ಕ್ಲಿಯರ್ ಆಗಿದೆ. ಏನಂತ ಅಂದ್ರೆ ಈ ಒಂದು ಪ್ರಕರಣಕ್ಕೂ ಮತ್ತೆ ಈ ಉದಯ್ ಜೈನ್ ಅವರ ವಿಚಾರಣೆಗೂ ಸೌಜನ್ಯ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣಕ್ಕೂ ಯಾವುದೇ ರೀತಿಯಾದ ಲಿಂಕ್ ಅಪ್ ಅನ್ನ ಮಾಡಿಲ್ಲ. ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ನಲ್ಲಿ ಇವರು ಯಾರನ್ನು ಕೂಡ ಕರೆದು ವಿಚಾರಣೆಯನ್ನು ಕೂಡ ಮಾಡಿಲ್ಲ. ಕ್ಲಿಯರ್ ಕಟ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ SIT ಅಧಿಕಾರಿಗಳು ಕೇವಲ ಆ ಒಂದು 164 ಸ್ಟೇಟ್ಮೆಂಟ್ ಅಲ್ಲಿ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ, ಯಾರ ಹೆಸರನ್ನ ಉಲ್ಲೇಖ ಮಾಡಿದ, ಅವ್ರಗಳನ್ನ ವಿಚಾರಣೆ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಉದಯ್ ಜೈನನ್ನ ವಿಚಾರಣೆ ಮಾಡಿದ್ದಾರೆ ಹೊರತು ಸೌಜನ್ಯ ಕೇಸನ್ನ SIT ಮಾಡಿಲ್ಲ. ಇದು ಒಂದು ಬಹುಮುಖ್ಯವಾದಂತ ಅಂಶ. ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.